ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಯಾರು ಬಂದಿದ್ದಾರೆ ನಮ್ಗೆ ಗೊತ್ತಿರೋರು, ಬಂದಿಲ್ವಾ, ಇವ್ರು ಬಂದಿಲ್ವಾ, ಅವ್ರು ಬಂದಿಲ್ವಾ, ಅಥವಾ ಇನ್ನೇನೇನೋ ಯೋಚನೆಗಳನ್ನ ಮಾಡಿಕೊಂಡು ನೀವು ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಅವರಿಗೆ ಮಾಡುವಂತಹ ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಅಪಾರವಾದ ಶಕ್ತಿ ಇದೆ. ರಾಘವೇಂದ್ರ ಸ್ವಾಮಿ ಅವರ ತಂದೆ ತಾಯಿ ತಿಮ್ಮಣ್ಣ ಭಟ್ರು ಮತ್ತೆ ಗೋಪಿಕಾಂಬ ಅವರು ಶ್ರೀನಿವಾಸ ದೇವರ ಬಳಿ ತೆರಳಿ ಶ್ರೀನಿವಾಸ ದೇವರಿಗೆ ಈ ಪ್ರದಕ್ಷಿಣೆ ನಮಸ್ಕಾರದ ಸೇವೆನ ಮಾಡಿ ನಂತರ ಶ್ರೀನಿವಾಸ ದೇವರ ವರಪ್ರಸಾದದಿಂದ ರಾಘವೇಂದ್ರ ಸ್ವಾಮಿ ಅವ್ರನ್ನ ಪಡ್ಕೊಳ್ತಾರೆ. ಈ ಒಂದು ಸೇವೆನ ಅಂದ್ರೆ ಪ್ರದಕ್ಷಿಣೆ ನಮಸ್ಕಾರದ ಸೇವೆನ ಎಲ್ಲರೂ ಕೂಡ ಮಾಡಬಹುದು. ಒಂದು ಮಂತ್ರಾಲಯಕ್ಕೆ ಹೋದಾಗ ಪ್ರದಕ್ಷಿಣೆ ನಮಸ್ಕಾರದ ಸೇವೆನ ಮಾಡಬಹುದು. ಇಲ್ಲ ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಲ್ಲಿ ರಾಘವೇಂದ್ರ ಸ್ವಾಮಿ ಅವರಿಗೆ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಕೋರಿಕೆನ ಕೇಳ್ಕೊಂಡು ಇಲ್ಲ ನಿಮ್ಮ ಕಷ್ಟಗಳನ್ನ ರಾಯರ ಹತ್ರ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ಶೀಘ್ರವಾಗಿ ನೀವು ರಾಯರಿಂದ ಫಲ ಅನ್ನೋದನ್ನ ಪಡ್ಕೊಬಹುದು. ಎಲ್ಲ ಸೇವೆಗಳಿಗಿಂತ ಶ್ರೇಷ್ಠವಾದ ಸೇವೆ ಈ ಪ್ರದಕ್ಷಿಣೆ ನಮಸ್ಕಾರ ಅಂತಾನೆ ಹೇಳ್ತಾರೆ. ನಾವು ಆತ್ಮಶುದ್ಧಿಯಿಂದ ರಾಯರ ಮಠದಲ್ಲಿ ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ನಮ್ಮೊಳಗಡೆ ಇರುವಂತಹ ಭಯ ಹೋಗುತ್ತೆ, ಮತ್ತೆ ನಮ್ಮ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ, ಪಾಪ ಕರ್ಮಗಳು ಕೂಡ ನಮ್ಮಿಂದ ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಕರುಣಿಸ್ತಾರೆ ಈ ಒಂದು ಪ್ರದಕ್ಷಿಣೆನ ನಾವು ಭಕ್ತಿ, ಶ್ರದ್ಧೆ, ಶುದ್ಧ ಮನಸ್ಸಿಂದ ಮಾಡಿದ್ರೆ. ಈ ಪ್ರದಕ್ಷಿಣೆ ನಮಸ್ಕಾರನ ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಅನ್ನೋದಾದ್ರೆ ಆದಷ್ಟು ಬೆಳಗಿನ ಟೈಮು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಪಡ್ಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರದ ಸೇವೆನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಸಾಧ್ಯ ಆಗಲ್ಲ ಕೆಲವ್ರಿಗೆ, ಆ ಟೈಮು ಬಿಡುವಿಲ್ಲ ಅನ್ನೋದಾದ್ರೆ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ಅದೇ ಸಮಯದಲ್ಲಿ ರಾಯರ ಮಠಕ್ಕೆ ತೆರಳಿ ಈ ಒಂದು ಸೇವೆನ ಸಲ್ಲಿಸ್ಬೋದು. ಆದಷ್ಟು ಬೆಳಗಿನ ಟೈಮಲ್ಲಿ ನೀವು ಬಿಡುವು ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಈ ಒಂದು ಸೇವೆನ ಮಾಡಿದ್ರೆ ಹೆಚ್ಚಿನ ಫಲನ ನೀವು ಪಡ್ಕೋಬಹುದು. ಹೇಗಿದ್ರು ಮನೆಗಳಲ್ಲೂ ನೀವು ಬೇಗನೆ ಎದ್ದು ಪೂಜೆ ಮಾಡಿರ್ತೀರಾ, ಫ್ರೆಶ್ನೆಸ್ ಇರುತ್ತೆ, ಇನ್ನು ತಿಂಡಿ ಕೂಡ ಮಾಡಿರಲ್ಲ. ಸಂಜೆ ಟೈಮ್ ಅಂತ ಅಂದ್ರೆ ನೀವು ಊಟ ತಿಂಡಿ ಎಲ್ಲ ಮಾಡಿಬಿಟ್ಟಿರ್ತೀರ. ಅದಕ್ಕಿಂತ ಬೆಳಗಿನ ಟೈಮಲ್ಲೇ ಹೋಗ್ಬಿಟ್ಟು ರಾಯರ ಮಠಕ್ಕೆ ಈ ಪ್ರದಕ್ಷಿಣೆ ನಮಸ್ಕಾರದ ಸೇವೆನ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಈ ಪ್ರದಕ್ಷಿಣೆ ನಮಸ್ಕಾರದ ಸೇವೆ ಇದೆಯಲ್ಲ, ಇದು ಅತ್ಯಂತ ಪ್ರಿಯವಾದ ಸೇವೆ ಅಂತೆ ರಾಯರಿಗೆ. ಮತ್ತೆ ಈ ಸೇವೆನ ಅಂದ್ರೆ ಈ ಪ್ರದಕ್ಷಿಣೆ ನಮಸ್ಕಾರನ ಎಷ್ಟು ಬಾರಿ ಮಾಡಬೇಕು ಅಂತ ಬರೋದಾದ್ರೆ ಯಥಾಶಕ್ತಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಮಾಡೋದಿಕ್ಕೆ ಅಂತ ಅನ್ಸುತ್ತೋ ಆ ಶಕ್ತಿಗೆ ಅನುಗುಣವಾಗಿ ನೀವು ರಾಯರ ಮಠಗಳಲ್ಲಿ ಈ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು. ರಾಯರು ಕೂಡ ಹೇಳೋದು ಯಾವಾಗ್ಲೂ ಇಷ್ಟೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಲ್ಲ, ಯಥಾಶಕ್ತಿ ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಅನುಸಾರವಾಗಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು. ಸಾಮಾನ್ಯವಾಗಿ ನಾವು ದೇವಸ್ಥಾನ ಅಥವಾ ಮಠಗಳಿಗೆ ಹೋದಾಗ 3 ಬಾರಿ ಪ್ರದಕ್ಷಿಣೆನ ಮಾಡ್ತೀವಿ. ಮಿನಿಮಮ್ 3 ಬಾರಿ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ತೀವಲ್ಲ, ಇದರಿಂದ ಇರೋ ಅರ್ಥ ಏನಂದ್ರೆ ನಮ್ಮಲ್ಲೇನಾದ್ರೂ ಬ್ರಹ್ಮಹತ್ಯೆ ದೋಷ ಇದ್ರೆ ಮೊದಲನೇ ಪ್ರದಕ್ಷಿಣೆಯಿಂದ ಅದು ದೂರ ಆಗುತ್ತಂತೆ. ಇನ್ನು 2ನೇ ಪ್ರದಕ್ಷಿಣೆ ಮಾಡಿದಾಗ ನಾವು ನಮ್ಮಲ್ಲಿರುವಂತ ಅಹಂಕಾರ ನಮ್ಮಿಂದ ದೂರ ಆಗುತ್ತಂತೆ, ಮತ್ತೆ ಪಾಪ ಕರ್ಮಗಳು ಕೂಡ ಕಮ್ಮಿ ಆಗುತ್ತಂತೆ. 3ನೇದು ನಮಗಾಗಿ ನಾವು ಮಾಡುವಂತಹ ಪ್ರದಕ್ಷಿಣೆ ಅಂತೆ, ಅದು ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿನ ಕರುಣಿಸ್ಲಿ ಭಗವಂತ ಅಂತ ಹೇಳಿ ಮಾಡುವಂತಹ ಪ್ರದಕ್ಷಿಣೆ ಆಗಿರುತ್ತೆ. ಇದನ್ನ ಎಷ್ಟು ಬಾರಿ ಬೇಕಾದರೂ ನೀವು ಮಾಡ್ಬೋದು. ಆದರೆ ಪ್ರದಕ್ಷಿಣೆ ನಮಸ್ಕಾರನ ಮಾಡುವಾಗ ಆದಷ್ಟು ನಿಮ್ಮ ಗಮನ ರಾಯರ ಮೇಲೆ ಇರಬೇಕು. ರಾಯರ ಮಠಗಳಿಗೆ ಹೋದಾಗ ಇಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಮಾಡ್ತೀವಿ ಅಂತ ಅಂದರೆ ಅಲ್ಲೂ ಕೂಡ ನೀವು ಭಗವಂತನ ನೋಡ್ತಾ ಭಗವಂತನ ಕಡೆ ಗಮನನ ಕೊಟ್ಟು ಭಗವಂತನ ನಾಮಸ್ಮರಣೆನ ಮಾಡ್ತಾ ಈ ಪ್ರದಕ್ಷಿಣೆ ನಮಸ್ಕಾರನ ಮಾಡಿದಾಗ ಮಾತ್ರ ನಿಮಗೆ ಫಲ ಅನ್ನೋದು ಸಿಗೋದಕ್ಕೆ ಸಾಧ್ಯ. ಇಲ್ಲ ನಾವು ಪ್ರದಕ್ಷಿಣೆ ನಮಸ್ಕಾರನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಯಾರು ಬಂದಿದ್ದಾರೆ ನಮ್ಗೆ ಗೊತ್ತಿರೋರು, ಬಂದಿಲ್ವಾ, ಇವ್ರು ಬಂದಿಲ್ವಾ, ಅವ್ರು ಬಂದಿಲ್ವಾ, ಅಥವಾ ಇನ್ನೇನೇನೋ ಯೋಚನೆಗಳನ್ನ ಮಾಡಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರನ ಮಾಡಿದ್ರು ಒಂದೇ, ಮಾಡದೆ ಇದ್ರೂ ಒಂದೇ. ಅದಕ್ಕಿಂತ ಬರೀ ರಾಯರ ದರ್ಶನನ ಮಾಡಿಕೊಂಡು ಬರೋದು ಒಳ್ಳೆಯದು. ಯಾಕಂದ್ರೆ ಈ ರೀತಿಯಾಗಿ ಮಾಡುವಂತಹ ಒಂದು ಪ್ರದಕ್ಷಿಣೆ ನಮಸ್ಕಾರದಿಂದ ನಿಮಗೆ ಯಾವುದೇ ರೀತಿ ಫಲ ಅನ್ನೋದು ಸಿಗಲ್ಲ. ಬದಲಾಗಿ ಮನಃಶುದ್ಧಿಯಿಂದ ರಾಯರಲ್ಲಿ ಮನಸ್ಸಿಟ್ಟು ರಾಯರ ಕಡೆ ಗಮನನ ಕೊಟ್ಟು ರಾಯರ ನಾಮಸ್ಮರಣೆನ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆಯೋ ಅದನ್ನ ರಾಯರ ಹತ್ರ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ನಿಮ್ಮ ಯಾವ ಕೋರಿಕೆ ಇದ್ರೂ ರಾಯರು ನೆರವೇರಿಸ್ತಾರೆ. ಮತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ರೂ ಅದನ್ನ ದೂರ ಮಾಡಿ ರಾಯರು ನಿಮಗೆ ಅನುಗ್ರಹನ ಮಾಡಿ ಆಶೀರ್ವಾದ ಕೂಡ ಮಾಡ್ತಾರೆ.
ಹಾಗೆ ನಿಮ್ಮ ಯಾವುದೇ ಬೇಡಿಕೆಗಳ ಈಡೇರಿಕೆಗಾಗಿ ರಾಯರ ಬಳಿ ಹೋಗಿ 3 ಬಾರಿ ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ಶೀಘ್ರವಾಗಿ ಫಲ ಅನ್ನೋದನ್ನ ನೀವು ಪಡ್ಕೊಬಹುದು. ಸಂತಾನ ಫಲ ಬೇಕು ಅಂತ ಅನ್ಕೊಂಡವರು ರಾಯರ ಮಠಗಳಿಗೆ ಹೋಗಿ 9 ಸುತ್ತು ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ಸಂತಾನ ಫಲನೂ ಕೂಡ ನೀವು ಪಡ್ಕೋಬಹುದು. ಬಟ್ ನೀವು ಮಾಡುವಂತಹ ಪ್ರದಕ್ಷಿಣೆ ನಮಸ್ಕಾರ ಶ್ರದ್ಧೆಯಿಂದ ಇರಬೇಕು, ಶಿರಬಾಗಿ ಭಕ್ತಿಯಿಂದ ಮನಃಶುದ್ಧಿಯಿಂದ ಮಾಡಬೇಕು. ಇನ್ನು ನಮಗೆ ತುಂಬ ಶತ್ರುಗಳ ಬಾಧೆ ಇದೆಯಪ್ಪ ಅಂತ ಅನ್ನೋರು 11 ಬಾರಿ ರಾಯರ ಮಠಗಳಲ್ಲಿ ಅಂದರೆ 11 ಸುತ್ತು ಪ್ರದಕ್ಷಿಣೆ ನಮಸ್ಕಾರನ ಮಾಡಿದ್ರೆ ನಿಮಗೆ ಶತ್ರು ಬಾಧೆ ಅಂತ ಏನಾದರೂ ಜಾಸ್ತಿ ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ 21 ಬಾರಿ ಕೂಡ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು. ಇದರಿಂದ ಎಲ್ಲ ರೀತಿಯ ಒಳ್ಳೆಯದು ಕೂಡ ಆಗುತ್ತೆ. ನಿಮ್ಮ ಪಾಪಕರ್ಮಗಳು ಕಮ್ಮಿ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಮತ್ತೆ ಇದಲ್ಲದೆ ನಿಮ್ಮ ಯಥಾಶಕ್ತಿ ಇಲ್ಲಪ್ಪ ಇಷ್ಟಕ್ಕಿಂತ ಇನ್ನೂ ಜಾಸ್ತಿ ಮಾಡ್ತೀನಿ ಅಥವಾ ಇಲ್ಲಿ ತಿಳಿಸಿದಕ್ಕಿಂತ ಇನ್ನೂ ಕಮ್ಮಿ ಮಾಡ್ತೀನಿ ಅನ್ನೋರು ರಾಯರ ಹತ್ರ ಕೇಳಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು. ಈ ಪ್ರದಕ್ಷಿಣೆ ನಮಸ್ಕಾರ ಅಂತ ಬಂದಾಗ ರಾಯರ ಬೃಂದಾವನ ಸುತ್ತ ಕೂಡ ಮಾಡ್ಬೋದು, ಇಲ್ಲ ರಾಯರ ಮಠದ ಹೊರಗಡೆ ಹೊರಾಂಗಣ ಅಂತ ಇರುತ್ತಲ್ಲ ಅಲ್ಲೂ ಕೂಡ ನೀವು ಮಾಡ್ಬೋದು. ಇನ್ನು ಆದಿ ಪ್ರದಕ್ಷಿಣೆ ಅಂತ ಕೇಳಿದ್ದೀರಾ ಅಲ್ವಾ, ಅಂದ್ರೆ ಹೆಜ್ಜೆ ನಮಸ್ಕಾರ ಅಂತ ಚಿಕ್ಕದಾಗಿ ಹೆಜ್ಜೆಗಳನ್ನ ಇಟ್ಕೊಂಡು ರಾಯರಿಗೆ ನಮಸ್ಕಾರನ ಮಾಡ್ತಾ ಹೋಗೋದು. ಈ ಒಂದು ಸೇವೆನ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೋಬಹುದು. ಮತ್ತೆ ಶೀಘ್ರವಾದ ಫಲನ ಕೂಡ ರಾಯರು ಈ ಒಂದು ಸೇವೆನ ಮಾಡೋದ್ರಿಂದ ಅನುಗ್ರಹ ಮಾಡ್ತಾರೆ. ಈ ಒಂದು ಹೆಜ್ಜೆ ನಮಸ್ಕಾರನ ನೀವು ರಾಯರ ಮಠಗಳಿಗೆ ಹೋದಾಗ ಬೇರೆಯವರು ಮಾಡ್ತಿರೋದನ್ನು ಕೂಡ ನೋಡಿರ್ತೀರಾ. ಮಾಡಬೇಕು ಅಂತ ಅನ್ಕೊಂಡವರು ಮಾಡಿ ಎಲ್ಲ ರೀತಿಲೂ ಕೂಡ ರಾಘವೇಂದ್ರ ಸ್ವಾಮಿಯವರು ಈ ಪ್ರದಕ್ಷಿಣೆ ನಮಸ್ಕಾರನ ಮಾಡಿದಾಗ ನಿಮಗೆ ಅನುಗ್ರಹನ ಮಾಡ್ತಾರೆ. ನೀವು ಎಷ್ಟೇ ಪ್ರದಕ್ಷಿಣೆ ನಮಸ್ಕಾರನ ಮಾಡಿದ್ರೂ ಮನಸ್ಸಲ್ಲಿ ಭಕ್ತಿ ಅನ್ನೋದಿಲ್ಲದೆ ಇದ್ರೆ, ಶ್ರದ್ಧೆ ಅನ್ನೋದಿಲ್ಲದೆ ಇದ್ರೆ, ಎಲ್ಲೋ ನೋಡೋದು, ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಮಾಡೋದು, ಮಾತಾಡ್ಕೊಂಡು ಮಾಡೋದು, ಭಕ್ತಿ ಇಲ್ಲದೆ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ನೀವೆಷ್ಟು ಬಾರಿ ಎಷ್ಟು ದಿನಗಳಿಂದ ಹೆಜ್ಜೆ ನಮಸ್ಕಾರ ಆಗಲಿ ಪ್ರದಕ್ಷಿಣೆ ನಮಸ್ಕಾರ ಆಗಲಿ ಮಾಡ್ತಿದ್ರು ಕೂಡ ರಾಯರು ಅನುಗ್ರಹ ಮಾಡಲ್ಲ. ನೀವು 3 ಬಾರಿ ಮಾಡಲಿ, ಬಟ್ ಭಕ್ತಿ ಶ್ರದ್ಧೆಯಿಂದ ರಾಯರ ನಾಮ ಸ್ಮರಣೆನ ಮಾಡ್ತಾ ನಿಧಾನವಾಗಿ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ರಾಯರ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.